ಸುಂದರವಾಗಿರೋ ನನ್ ಮುಖಕ್ಕೆ ಈ ತರ ಎಲ್ಲ ಗಾಯ ಆದ್ರೆ ಎಲ್ಲೂ ಹೋಗಕ್ ಆಗಲ್ವಲ್ಲ, ಅದೇ ನನ್ ಬೇಜಾರು. ಅಷ್ಟಕ್ಕೂ ನೀನ್ ಚೆನ್ನಾಗಿದೀಯ ಅಂತ ಯಾರು ಹೇಳಿದ್ರು? ನೀವ್ ಮಾತ್ರ ಹೇಳಲ್ಲ. ನಿನ್ ಮುಖ. ಅದ್ರ ಬಗ್ಗೆನೇ ಹೇಳ್ತಾ ಇದೀನಿ. ನಾನ್ ಹೇಳೋದನ್ನು ಕೇಳು. ಮದ್ವೆಗೂ ಮುಂಚೆ ಶೋಕಿ ಸೋಗ್ಗಳೆಲ್ಲ ಇರುತ್ತೆ. ನಾವು ಹಾಕೊಳ್ಳೋ ಡ್ರೆಸ್ಸು ಎಲ್ರೂ ನೋಡ್ಬೇಕು ಅನ್ನೋ ಹುಚ್ಚತನ, ನನ್ನ ಬಗ್ಗೆ ಎಲ್ರೂ ಮಾತಾಡ್ಲಿ ಅನ್ನೋ ಆಸೆ, ಇದೆಲ್ಲ ಕಪಿಚೆಷ್ಟಗೆ ಸಮಾನ. ಮದ್ವೆ ಆದ್ಮೇಲೂ ನಾವೇ ಇರ್ತೀವಿ ತಾನೆ, ಬದ್ಲಾಗಲ್ಲ. ನೋಡೋ ದೃಷ್ಟಿ ಬದಲಾಗಿರುತ್ತೆ. ಹಣೆ ಮೇಲೆ ಇಡೋ ಬೊಟ್ಟು ಅಂದ, ಕತ್ತಲ್ಲಿರೋ ತಾಳಿ ಹೆಣ್ಣಿಗೆ ಚಂದ, ಉಡೋ ಸೀರೆ ಗೌರವ ತರುತ್ತೆ, ಹಾಕೋ ಅನ್ನ ವ್ಯಕ್ತಿತ್ವಕ್ಕೆ ಒಂದು ಕಳೆ ತರುತ್ತೆ. ಇದರಲ್ಲಿ ನೋಡ್ತಾರೆ ಸೌಂದರ್ಯನ, ಅದಕ್ಕೆ ಆತ್ಮ ಸೌಂದರ್ಯ ಅಂತ ಹೇಳ್ತಾರೆ. ನಿಮ್ ಮಾತ್ ಕೇಳಿದ್ರೆ ಎಷ್ಟೇ ದುಡ್ಡಿದ್ರು ಆಡಂಬರನೇ ಇಲ್ದೆ ಸರಳವಾಗಿ ಬದುಕ್ಬೇಕು ಅನ್ನೋ ತರ ಇದೆ. ನಿನಗ್ ಸೂಟ್ ಆಗಲ್ಲ ಬಿಡು. ನನಗ ಗತಿ ಬಂದಿಲ್ಲ, ಬರೋದೂ ಇಲ್ಲ. ಚೆಕ್ ಡೆಪಾಸಿಟ್ ಮಾಡಿದಿದ್ರೆ ಇಷ್ಟೊತ್ಗಾಗ್ಲೇ ನಾನು ಶ್ರೀಮಂತೆ ಆಗ್ಬಿಡ್ತಿದ್ದೆ. ಹಣೆ ಗೇಟ್ ಆಗಿ ಹೋಗಕ್ಕಾಗಿಲ್ಲ. ಇಷ್ಟಕ್ಕೆಲ್ಲ ಆ ವಿಶಾಲಾಕ್ಷಿನೇ ಕಾರಣ. ಅವಳೇನ ಮಾಡಿದ್ಲು? ಮಾಡಿದ್ದೆಲ್ಲ ಅವಳೇ ಅಂತ ನನ್ಗೆ ಅನುಮಾನ. ಅಪ್ಪ ಅಮ್ಮ ಅನ್ಕೊಂಡು ನಮ್ಮ ಅಕ್ಕ ಮತ್ತೆ ವಿಶಾಲ್ ಬಾಬಾನ ಬುಟ್ಟಿಗೆ ಹಾಕೊಂಡ್ಲು. ಹೊಟ್ಟೆ ಬಿರಿಯೋಂಗ್ ತಿನ್ನೋ ನಂದೀಶನ್ನ, ಬೇಕಾಗಿದ್ ಬಟ್ಟೆ ಹಾಕೊಳ್ಳೋ ಡಮ್ಮಕ್ಕನ ಇಲ್ಲೇ ಟೆಂಟ್ ಹಾಕ್ಸಿದಾಳೆ. ಇದ್ಯಾವ್ದು ನನ್ಗೆ ಸರಿ ಅನ್ನಿಸ್ತಿಲ್ಲ. ಅವ್ರ ಬಗ್ಗೆ ಯೋಚಿಸ್ದೆ ಅಳ್ತಿರೋ ಮಗನ ಎತ್ಕೊ ಮೊದ್ಲು. ಆ ಚಿಕ್ಕ ಮಗು ಮುಖನ ನೋಡೆ ನಿನ್ ಮನ್ಸ್ಕರ್ಗೆ ನಿಂದು ಕಲ್ ಹೃದಯ ಅಲ್ಲ ಅಂತ ಪ್ರೂವ್ ಮಾಡ್ಕೊಳ್ಳೋ ಅವಕಾಶ, ಅದೃಷ್ಟ ಆದ್ರೂ ಬರುತ್ತೆ ನಿಂಗೆ. ಯಾವಾಗ್ಲೂ ನೀನು ಕನ್ನಡಿ ನೋಡ್ಕೊಂಡೆ ನಿಂತ್ಕೋಬೇಡ. ದೃಷ್ಟಿ ಬೊಂಬೆನ ಕನ್ನಡಿಲಿ ಯಾರು ನೋಡಲ್ಲ. ಎಂತ ಮಾತ್ ಹೇಳಿದ್ರಿ? ಏಯ್, ಅಳದ್ ನಿಲ್ಸೆ. ಯಾರ್ ಎತ್ಕೋತಾರ ನಿನ್ನ? ಎತ್ಕೊಂಡ್ ಸಮಾಧಾನ ಮಾಡಕ್ಕೆ ದೊಡ್ಡ ಬೊಟ್ಟಮ್ಮ ಬರ್ತಾಳೆ ಅನ್ಕೊಂಡ್ಯಾ? ಅಮ್ಮ, ಅಯ್ಯೋ, ಸ್ವಲ್ಪ ಹೊತ್ತು ನಿದ್ದೆ ಮಾಡಿಲ್ಲ ಅಂದರೆ ಬಾಡಿ ರಿಲ್ಯಾಕ್ಸ್ ಆಗಲ್ಲ. ಅಮ್ಮ ಅಮ್ಮ, ತಿನ್ನೋದು ಮಲ್ಗೋದು, ಬೇರೆ ಏನು ಕೆಲಸ ಇಲ್ಲ ಇವರಿಗೆ. ಬಂದು ಬೆಡ್ ಮೇಲೆ ಹಾಗೆ ಬಿತ್ಕೊಂಡಿದ್ದಾರೆ. ನಾನು ಎಬ್ಬಿಸ್ತೇನಲ್ಲ ಇವಾಗ. ಹಾಂ, ಅರೆ, ನನ್ನ ಮುಖದ ಮೇಲೆ ಏನೋ ಬಿದ್ದಂಗಾಯ್ತಲ್ಲ. ಏನಾಯ್ತು? 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 ನಾನ್ ಕಣೋ ನಿಮ್ಮಮ್ಮ. ನನ್ ಗಂಡ ದೊಡ್ಡ ಹೆದರ್ ಪುಕ್ಲ. ದೆವ್ವಕ್ಕೆ ಅತ್ತೆ ಅಂತ ನಾನು, ಅಮ್ಮ ಅಂತ ಅವ್ರು ಕರೀತಾರೆ. ಏಯ್, ಬಾಯಿ ಮುಚ್ಚು. ಮಾಮ್, ಮುಖದ ಮೇಲೆಲ್ಲ ಕೆಂಪ್ ಕೆಂಪ್ಗೆ ಮಾರ್ಕೇನು? ಅದಕ್ಕೆ ಹೆದರ್ಕೊಂಡಿದ್ದು. ರಕ್ತ ಏನಲ್ಲ ಬಿಡಿಯತ್ತೆ, ಕುಂಕುಮದ ನೀರು. ನಿನ್ಗೇನ್ ತಲೆ ಕೆಟ್ಟಿದ್ಯಾ? ಯಾರಾದ್ರೂ ಮುಖದ ಮೇಲೆ ಹಾಕ್ತಾರಾ? ವಿಶಾಲಾಕ್ಷಿ ಹೇಳಿದ್ಲಲ್ಲ, ಮರ್ತ್ ಬಿಟ್ರಾ? ಏನ್ ಹೇಳಿದ್ಲು? ಮನೇಲಿ ಯಾರಾದ್ರೂ ತುಂಬಾ ದಿನದಿಂದ ಹುಷಾರಿಲ್ದೆ ಒದ್ದಾಡ್ತಿದ್ರೆ ಅವರಿಗೆ ಕುಂಕುಮದ ನೀರಿಂದ ಪ್ರೋಕ್ಷಣೆ ಮಾಡ್ತಾ ಇದ್ರೆ ಆದಷ್ಟು ಬೇಗ ಅವ್ರು ಹುಷಾರಾಗ್ತಾರಂತೆ. ನನಗೆ ಅವ್ರ ರೋಗ ಇದೆ, ತಲೆ ಕೆಟ್ಟವಳೆ. ಕೂಲ್ ಅತ್ತೆ, ಕೂಲ್, ರಿಲ್ಯಾಕ್ಸ್. ಈ ಟೆಂಪರ್ಮೆಂಟೇ ಇರಬಾರ್ದು. ನಿಮಗ ಅಸೂಯೆ ಇಲ್ವಾ? ಒಬ್ರು ಉದ್ಧಾರ ಆದ್ರೆ ನೀವು ಸಹಿಸ್ಕೊಳ್ಳಲ್ಲ. ಸಂತೋಷವಾಗಿದ್ರೆ ಹೊಟ್ಟೆ ಹುರ್ಕೋತಿರಲ್ಲ. ನಕ್ಕಿದ್ರೆ ಸಾಕು, ನೀವು ಮನ್ಸಲ್ಲೇ ಕಿಡಿಕಾರ್ತೀರಾ. ನಾನು ಈ ಮನೆಗೆ ಸೊಸೆ ಆಗಿ 7 ವರ್ಷ ಆಯ್ತು. ಆವಾಗಿಂದ ಈ ಎಲ್ಲಾ ರೋಗಗಳು ಬೆಳಿತಾನೆ ಇದೆ ಹೊರತು ಕಡಿಮೆನೆ ಆಗ್ತಿಲ್ವಲ್ಲ. ಅದಕ್ಕೆ ಆರೋಗ್ಯ ಸರಿ ಹೋಗ್ಲಿ ಅಂತ ಈ ತರ ಮಾಡ್ದೆ ಅತ್ತೆ. ಅರ್ಥ ಆಯ್ತಾ? ಏಯ್, ಹಿಡ್ಕೊಳ್ಳೋ ಇವಳನ್ನ.
ಕೋಲ್ ಮುರಿದೋಗೋವರೆಗೂ ಹೊಡಿತೀನಿ. ಕ್ಯಾಚ್ ಮೀ ಇಫ್ ಯು ಕ್ಯಾನ್. ನಿಂತ್ಕೊಳ. ತಲೆ ಕೆಟ್ಟೋಳು, ಸಿಕ್ಕಿದ್ರೆ ಮುಗೀತಿತ್ತು ಕತೆ. ಮಾಮ್ ಹೋಗ್ಲಿ ಬಿಡಿ ಮಾಮ್, ಅವಳು ತಲೆ ಕೆಟ್ಟವಳು. ನೀವು ಹೋಗಿ ಮುಖ ತೊಳ್ಕೊಂಡ್ ಬನ್ನಿ. ಮಿರರಲ್ಲಿ ನೋಡ್ಕೊಂಡ್ರೆ ನಿಮ್ಗೆ ಭಯ ಆಗೋಗುತ್ತೆ. ಚೆನ್ನಾಗಿಲ್ವಾ? ಬಾ ಹೋಗಿ ಮಾಮ್ ಮೊದ್ಲು. ವಿಶಾಲಾಕ್ಷಿ, ಮನೆಗೇನೋ ಬಂದಿದ್ಯಾ? ಸಂಜೆ 6 ಗಂಟೆ ಆದ್ಮೇಲೆ ನೀನ್ ಇಲ್ಲಿ 1 ನಿಮಿಷನೂ ಇರಲ್ಲಮ್ಮ. ಸಂಬಂಧಿಕರು ಬರ್ತಿದಾರ ತಾತ? ತಾತನ ಏನಮ್ಮ ಪುಸ್ತಕಂತ ಮಾತಾಡ್ಬಿಟ್ಲು. ಇನ್ನೇನಂತ ಕರಿಬೇಕಿತ್ತು ಚಿಕ್ಕಪ್ಪ? ತಲೆ ತುಂಬಾ ಕೂದ್ಲಿದೆ ಆದ್ರೆ ಕಾಲ್ ಬೆರಳಿಗೆ ಉಂಗ್ರ ಇಲ್ಲ ಅನ್ನೋ ವಿಷಯ ಅವಳಿಗೆ ಗೊತ್ತಿರಲ್ವಾ ಹೇಳಿ? ಅಂಕಲ್ ಅಂದ್ರೆ ಚೆನ್ನಾಗಿರುತ್ತೆ, ಆದ್ರೆ ತಾತ ಅಂದ್ರೆ ಸ್ವಲ್ಪ ಸಂಕಟ ಆಗತ್ತಮ್ಮ. ನನ್ಗೆ ಮಕ್ಳು ಬೇರೆ ಇಲ್ಲ. ಅಮ್ಮ, ನೀನ್ ಹೇಳಿದ ಮಾತಿಗೆ ಪಾವನ ಮೂರ್ತಿ ಬೇಜಾರ್ ಮಾಡ್ಕೊಂಡ ಅನ್ಸುತ್ತೆ. ದುರಂದರ, ನೀನ್ ಒಬ್ಳೆ ಯಾಕೆ ಕಷ್ಟಪಡ್ತಾ ಇದೀಯಾ? ಹಾಸಿನಿನೋ ನಯನಿನೋ ಕರಿಯೋದಲ್ವಾ? ಪರವಾಗಿಲ್ಲ ಅತ್ಗೆ, ಅಡ್ಗೆ ಮಾಡಿರೋದು ಅವರೇ ಅಲ್ವಾ? ನನಗ್ ಬೇಜಾರಾಗ್ತಿತ್ತು, ಅದಕ್ಕೆ ಪಾಯಸ ಮಾಡಿ ಎಲ್ರಿಗೂ ಕೊಡ್ತಿದ್ದೀನಿ. ವಾವ್ ಅತ್ತೆ, ಘಮ ಘಮ ಅಂತ ಇದೆ. ದೇಸಿ ತುಪ್ಪನೇ ಹಾಕಿದೀರಾ ಅಲ್ವಾ? ಕರೆಕ್ಟಾಗಿ ಹೇಳ್ದೆ ಕಣೋ, ಹೇಗೋ ಗೊತ್ತಾಯ್ತು? ಅಂದ್ರೆ ನಾನು ಕುಕ್ ಅಲ್ವಾ? ಕುಕ್ ಬೇಕಾ? ಚೇಚೆ, ಅಂದ್ರೆ ಕುಕ್ ಆಗ್ಬೇಕು ಅಂತ ಹೋಟೆಲ್ ಮ್ಯಾನೇಜ್ಮೆಂಟ್ಗೆ ಜಾಯಿನ್ ಆಗಿದ್ದೆ ಅಲ್ವಾ? ಆದ್ರೆ ಪೂರ್ತಿ ಮಾಡ್ಲಿಲ್ವಲ್ಲ ವಲ್ಲಭ? ಅದು ಬೇರೆ ಕತೆ ಬಿಡಿಯತ್ತೆ. ಆದ್ರೆ ನಿಮ್ ತರ ಅಡ್ಗೆ ಮಾಡೋ ಟ್ಯಾಲೆಂಟು ನನ್ಗೆಲ್ಲಿದೆ ಹೇಳಿ? ಹೋಗ್ಲಿ ಬಿಡು, ಹಾಲ್ಗೆ ಹೋಗೋಣ ಬನ್ನಿ. ಮಾಮ್, ಕೆಲಸ ಆಯ್ತಲ್ಲ? ಇಷ್ಟು ಬೇಗ ಇಲ್ಲೋ? ಪಾಯ್ಸನ್ ಹಾಕಿದ ಪಾಯಸನ ವಿಶಾಲಾಕ್ಷಿ ತಿನ್ಬೇಕು, ಆಮೇಲೆ ಮಿಕ್ಕಿದ ಕಥೆನ ನಾವು ನಡೆಸ್ಬೇಕು. ಮಾಮ್, ಯಾವ ಕಪ್ಗೆ ಹಾಕಿದ್ದೀರಾ ಅಂತ ನೆನಪಿದೆ ತಾನೆ? ಏಯ್, ಅದೇ ಕಪ್ಪನ್ನ ಆ ಹುಡುಗಿಗೆ ಕೊಡಿಸ್ತೀನಿ. ಯಾಕೆ ನಗ್ತಿದ್ದೀರಂತ ತಿಳ್ಕೊಬೋದಾ? ನಿನ್ನ ನೋಡೇನೆ. ಏಯ್, ಸುಮನನ ಬೈದೆ ಹೋದ್ರೆ ನಿನಗೆ ತಿಂದಿದ್ದು ಜೀರ್ಣನೇ ಆಗೋದಿಲ್ಲ ಅನ್ಸುತ್ತೆ ಅಲ್ವೇನೋ? ಸುಮ್ನೆ ಅಂದೆ ಜಯಣ್ಣ, ವಿಶಾಲಾಕ್ಷಿ ತರ. ಅವಳೇನಂದ್ಲು? ಪಾಯಸ ತಗೊಳ್ರಿ. ಆಗ್ಲಿ. ಪಾವನ್ ಮೂರ್ತಿ ಚಿಕ್ಕಪ್ಪಂಗೆ ತಾತ ಅಂದಿದ್ದಕ್ಕೆ ಬೇಜಾರ್ ಮಾಡ್ಕೊಂಡಿದ್ದಾರೆ. ಆಗಲ್ವಾ ಮತ್ತೆ? ನನ್ ಗಂಡ ಕೂದ್ಲಿಗ್ ಬಣ್ಣ ಹಾಕೊಂಡ್ ಮಾತ್ರಕ್ಕೆ ವಯಸ್ಸನ್ನ ಬಚ್ಚಿಡೋದಕ್ಕಾಗತ್ತಾ? ನನ್ನೂ ಕೂಡ ಅಜ್ಜಿ ಅಂತ ಅನ್ಕೋಬೇಡಿ. ಅವ್ವ, ನಾನೆಲ್ಲ ಹೋಗ್ಲಿ? ಅವಳು ತುಂಬಾ ದೊಡ್ಡ ಮನಸ್ ಮಾಡಿ ಚಿಕ್ಕಪ್ಪನ್ನ ಚಿಕ್ಕವರಾಗಿ ಮಾಡ್ಬಿಟ್ಲು ಬಿಡಿ. ವಯಸ್ಸೇನ್ ಕಮ್ಮಿ ಆಯ್ತಾ? ವಯಸ್ಸನ್ನೇ ಕಡಿಮೆ ಮಾಡಿದ್ಲು. ಇನ್ಮೇಲಿಂದ ಮಾವನ್ನ ವಿಶಾಲಾಕ್ಷಿ ಏನಂತ ಕರೀತಾಳೆ ಅಂತ ಗೊತ್ತಾ ಅತ್ತೆ? ಹೇಳು ವೇಶ್. ಅಣ್ಣ ಅಂತ ಪ್ರೀತಿಯಿಂದ ಕರೀತಾಳಂತೆ. ನಾನು ಕೂಡ ತಂಗಿಯವ್ವ ಅಂತ ಕರಿತೇನೆ. ನೀವೇನ್ ಬೇಕಾದ್ರೂ ಕರ್ಕೊಳ್ಳಿ, ಆದ್ರೆ ಮಧ್ಯದಲ್ಲಿ ನನ್ ಮಗುನ್ ಮಲಗಿಸಿ ನೀವ್ ತಮಾಷೆ ಮಾಡ್ತಿದ್ದೀರಾ? ದುರಂದರ, ವಿಶಾಲಾಕ್ಷಿ ಕೊಡು. ಕೊಡ್ತೀನಿ ಅತ್ಗೆ. ಇಲ್ಲ ಅಂತಂದ್ರೆ ಅತಿಥಿ ದೇವೋ ಭವ ಅಂತ ನೈನೇ ಲೆಕ್ಚರ್ ಕೊಡ್ತಾಳೆ.
ಸುಮ್ಮಿ ತಗೊಳ್ಳೆ. ಸೂಪರ್. ಇನ್ನು ತಿಂದ ಎಲ್ಲ ಆಗ್ಲೇ ಸೂಪರ್ ಅಂತಿದೆಯಲ್ಲ ಬ್ರೋ. ಅಂದ್ರೆ ಅತ್ತೆ ಅಡ್ಗೆ ಏನೇ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ಅಮ್ಮ, ಆ ಪಾಯಸದಲ್ಲಿ ಮಾಧುರ್ಯ ಇದೆ. ನಾನು ತಿಂತೀನಿ ಬಿಡು ಡಮ್ಮಕ್ಕ. ನಿನಗೊಂದ್ ಕಪ್ ಬೇಕು ಅಂದ್ರೆ ಕೇಳ್ಬೋದಲ್ವಾ? ತಗೋಡಮ್ಮಕ್ಕ. ಉಲುಚಿನ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರಿ ಅಂತ ಹೇಳಲೇ ಇಲ್ಲ. ಮಗುಗಿರೋ ಸ್ಪೆಷಾಲಿಟಿ ಬಗ್ಗೆ ಹೇಳ್ತಿದ್ವಿ ಸುಮ್ನಾ. ಏನಂತ? ಸಂಜೆ ಆದ್ರೆ ಹಾವಾಗ ಬದ್ಲಾಗತ್ತೆ ಅಂತನಾ? ಎಸ್. ಇದನ್ನೆಲ್ಲ ಅವಳಿಗೆ ಯಾಕೆ ಹೇಳ್ಬೇಕಕ್ಕ? ಅವಳಿಗೆ ಬೇಕಾದಾಗೆಲ್ಲ ಬಂದ್ ಹೋಗ್ತಿರ್ತಾಳೆ. ದಾರಿಯಲ್ಲಿ ಸಿಗೋರ್ ಹತ್ರ ಎಲ್ಲ ನನ್ ಬಗ್ಗೆ ಉಲುಚಿ ಬಗ್ಗೆ ಹೇಳಿದ್ರೆ ಆಗ ನಮ್ಮ ಮನೆ ಮುಂದೆ ದೊಡ್ಡ ಕ್ಯೂನೇ ನಿಂತಿರತ್ತೆ. ನಾನು ಯಾರಿಗೂ ಹೋಗಿ ಹೇಳಲ್ಲ ಸುಮನ. ಪಾಯಸ ತಿನ್ನು, ಸಿಹಿಯಾಗಿ ಮಾತಾಡ್ತೀಯ. ಅರ್ಥ ಆಯ್ತಾ? ಆದ್ರೂ ನಿನ್ ನಾಲ್ಗೆನ ಸರಿ ಇಲ್ಲ ಕಣೆ. ಒಂದಾದ್ರೂ ಒಳ್ಳೆ ಮಾತಾಡ್ತೀಯಾ? ವಿಕ್ಕಿ, ತಿಂದು ಹೇಗಿದೆ ಅಂತ ಹೇಳು ಮೊದಲು. ದುರಂದರ, ಅತಿಥಿ ದೇವೋ ಭವ ಅಂತ ನೀನೇ ಹೇಳ್ತಿದ್ದೆ ಅಲ್ವಾ? ಮೊದಲು ವಿಶಾಲಾಕ್ಷಿಗೆ ತಿಂದು ಹೇಳಕ್ ಹೇಳು. ಕರೆಕ್ಟ್ ಕರೆಕ್ಟ್. ಪುಟಿ, ನೀನ್ ತಿಂದು ಚೆನ್ನಾಗಿದ್ಯೋ ಇಲ್ವೋ ಅಂತ ಹೇಳು. ಶುಗರ್ ಏನಾದ್ರೂ ಕಮ್ಮಿ ಇದ್ರೆ ಇವಾಗ್ಲೇ ಹೋಗಿ ತಗೊಂಡ್ ಬರ್ತಾರೆ ನಮ್ಮತ್ತೆ. ಚೆನ್ನಾಗೇ ಮಾಡಿದೀನಿ ವಲ್ಲಭ. ತಿಂದ್ರೆ ತಾನೇ ಗೊತ್ತಾಗೋದು. ಅಪ್ಪಿತಪ್ಪಿ ತಿನ್ಕೊಂಡ್ ತಗೊಂಡ್ ಬರ್ಲಿಲ್ಲ ತಾನೆ? ಸತ್ಯವಾಗ್ಲೂ ಇಲ್ವೇ? ಆದ್ರೂ ಅಮ್ಮನವ್ರು ಕೊಡಕ್ಕಿಂತ ಮುಂಚೆ ರುಚಿ ನೋಡಿರಲ್ಲ ಬಿಡಿ. ಇದು ಪೂಜೆಗೆ ಮಾಡಿದ ಪಾಯಸ ಏನಲ್ಲ. ನಿಲ್ಲು ಸುಮನ. ವಿಶಾಲಾಕ್ಷಿ ಹೇಳಿ. ಖಂಡಿತ ಹೇಳ್ತೀನಿ, ಆದ್ರೆ 1 ನಿಮಿಷ ಕಾಯ್ಬೇಕು. 5 ನಿಮಿಷ ಕಾಯ್ತೀವಮ್ಮ. ಇಲ್ಲಿ ಬಾ ಸುಮನ. ಏನಿದೆ ಅದರಲ್ಲಿ? ಗೊತ್ತಿಲ್ಲ ನೈನಿ. ಸುಮ್ನಾ, ಯಾಕೆ ಗಂಟು ಹಾಕೊಂಡಿದ್ಯಾ? ನನಗೂ ಗೊತ್ತಿಲ್ಲ ಅಕ್ಕ. ನಾನು ಹಾಕಿದ್ದು 3 ಗಂಟೆ. ಈ 4ನೇ ಗಂಟೆನ ಬಗ್ಗೆ ನನ್ಗಂತೂ ಗೊತ್ತಿಲ್ಲ. ಇರೋ ವಿಕ್ಕಿ, ಬಿಚ್ಲಿ. ಬಂಗಾರ, ಚೇನು. ಏಯ್,
ಆ ಲಾಕೆಟಲ್ಲಿ ಹಾವಿನ ಗುರ್ತಿದೆ. ಇದನ್ ಯಾವಾಗ ಮಾಡಿಸ್ತಿ ಸುಮನ? ನಾನ್ ಈಗ್ಲೇ ಅದನ್ನ ಫಸ್ಟ್ ಟೈಮ್ ನೋಡ್ತಿರೋದು. ಅಂಥದ್ರಲ್ಲಿ ನಾನ್ ಹೇಗ್ ಗಂಟ್ ಹಾಕೊಳ್ಳಿ ಅಕ್ಕ? ಹಾಗಾದ್ರೆ ನಿಂದಲ್ಲ ಅಂತ ಆಯ್ತು. ನನ್ ಸೀರೆಲ್ ಇದ್ರೆ ನಂದೇ ಆಗತ್ತಲ್ವಾ ಬಾವಾ? ಬಂಗಾರ ಯಾರಿಗಿಷ್ಟ ಆಗಲ್ಲ. ಆದ್ರೆ ಅವಳ ಸೀರೆಲ್ ಗಂಟಿತ್ತು ಅಂತ ವಿಶಾಲಾಕ್ಷಿಗೆ ಹೇಗ್ ಗೊತ್ತಾಯ್ತು? ನೈಋತ್ಯ ದಿಕ್ಕಲ್ಲಿ ತೂಕ ಯಾಕೆ ಜಾಸ್ತಿ ಇದೆ ಅಂತ ಅನ್ಕೊಂಡೆ. ಸುಮನನ್ ಸೀರೆಲಿ ಗಂಟ್ ಕಾಣಿಸ್ತು. ಬಿಚ್ಚು ನೋಡಿದ್ರೆ ನನ್ಗೆ ವಾಸುಕಿ ಕಾಣಿಸ್ತು. ಅವ್ರ್ಯಾರು? ಸರದ್ ಹೆಸರು. ಇದಕ್ಕೂ ಹೆಸರಿಟ್ಟಿದಾರ? ಸಂತೋಷ. ಅಣ್ಣಯ್ಯ, ಆ ಮಹಾದೇವ ವಿಷನ ಸ್ವೀಕರಿಸಿದ್ಮೇಲೆ ಆ ವಿಷ ದೇಹದಲ್ಲಿ ಹರಡಬಾರ್ದು ಅಂತ ವಾಸುಕಿ ಅವ್ರ ಕಚ್ಚುತ್ತಾ ಸುತ್ಕೊಂಡ. ಓಹೋ, ಅದಕ್ಕ ಹಾವು ಈಶ್ವರನ್ ಕತ್ತಲ್ಲಿರೋದು. ಸುಮ್ನೆ ಹಾಕೊಳ್ಳೋದಕ್ಕೆ ಅದೇನ್ ನೆಕ್ಲೆಸ್ ಅಲ್ವಲ್ಲ ಚಿಕ್ಕಪ್ಪ. ಸುಮನ, ಸ್ವಲ್ಪ ಹೊತ್ತು ನಾನು ಕೂಡ ಈ ಸರವನ್ನ ಕತ್ತಗ್ ಹಾಕೋಬಹುದಾ? ನೀನು ಏನ್ ವಿಷ ಕುಡಿಬೇಕು ಅಂತ ಅನ್ಕೊಂಡಿದ್ಯಾ ಹೇಗೆ? ಸುಮನ, ಏನ್ ಹೀಗ್ ಮಾತಾಡ್ತಿದ್ಯಾ? ನಿನಗೆ ಅಷ್ಟೊಂದು ಆಸೆ ಇದ್ರೆ ಒಂದು ಅರ್ಧ ಲೀಟರ್ ತರಿಸಿ ಕುಡಿದು ಆಮೇಲೆ ಆ ಚೈನನ್ನ ಕತ್ತಿಗೆ ಹಾಕೋ. ನನಗೇನಂತ ಕರ್ಮ? ಅಮ್ಮ ವಿಧಿ ಪ್ರಕಾರನೇ ಮಾಡೋದು. ಮಾಡಕ್ ಹೇಳು, ಬೇಕಾದ್ರೆ ಕಟ್ಕೊಳಕ್ ಹೇಳು. ನಾನು ವಾಪಸ್ ಕೊಡ್ತೀನಿ ಸುಮನ. ಅಮ್ಮ, ಈ ಸರನ್ನ ನನ್ ಕತ್ತಗ್ ಹಾಕು. ಆದ್ರೂ ಇದು ನಿನಗ್ಯಾಕೆ ಇಷ್ಟ ಆಯ್ತು ವಿಶಾಲಾಕ್ಷಿ? ಕೆಲ್ಸ ಇದೆ ಅಮ್ಮ, ನೀನ್ ಬಂದ್ ಹಾಕು. ಚೆನ್ನಾಗಿದ್ಯಾ ಅಮ್ಮ? ನಿನಗಿಂತ ಕಳಿಯಾಗಿ ಯಾವ್ದಿರುತ್ತೆ ಹೇಳು? ಪಾಯಸ ತಿಂದ್ಮೇಲೆ ಅವಳ ಮುಖದಲ್ಲಿ ಕಳೆನೆ ಹೋಗುತ್ತೆ. ಆಗ ಹೇಳಿ ಈ ಮಾತನ್ನ. ಇಷ್ಟೊತ್ತಿಗೆ ನಾಯನಿಗೆ ಪಾಯಸದಲ್ಲಿ ವಿಷ ಹಾಕಿರೋದು ಗೊತ್ತಾಗ್ಬೇಕಾಗಿತ್ತಲ್ಲ. ಇನ್ನೂ ಗೊತ್ತಾಗಿಲ್ಲ ಅಂತಂದ್ರೆ ಏನಾಗಿರ್ಬೋದು? ಚೈನ್ ಸಕ್ಕತ್ತಾಗಿ ಸೂಟ್ ಆಗ್ತಿದೆ ನಿನ್ಗೆ. ಹಾಗನ್ಬೇಡಿ, ಅವಳೇ ಇಟ್ಕೊಂಡ್ಬಿಡ್ತಾಳೆ. ನನ್ ಸೀರಿಯಲ್ ಸಿಕ್ಕಿರೋದ್ರಿಂದ ಅದ್ ನಂದೆ. ನಾನು ಮತ್ತೆ ವಾಪಸ್ ಕೊಡ್ತೀನಿ ಅಂತ ಹೇಳ್ದೆ ಅಲ್ವ ಸುಮನ? ಎಲ್ರೂ ಚೆನ್ನಾಗಿದೆ ಅಂದಿದ್ದಕ್ಕೆ ನೀನ್ ಎಲ್ಲಿ ಮನ್ಸು ಬದಲಾಯಿಸ್ತೀಯೋ ಅಂತ ಟೆನ್ಷನ್ ಆಗಿತ್ತು. ಸರಿ ಬಿಡೋ, ಹೀಗೆ ಕತೆ ಹೇಳ್ತಾ ಕೂತಿದ್ರೆ ಪಾಯಸ ಆರೋಗ್ಬಿಡುತ್ತೆ. ಇನ್ಯಾವಾಗ ತಿಂತೀರಾ? ಆಗೋಯ್ತಲ್ಲ ಮಾಮ್. ವಿಶಾಲಾಕ್ಷಿ ಇಷ್ಟಪಟ್ಟು ಕುತ್ತಿಗೆಗೆ ಚೈನ್ ಹಾಕೊಂಡ್ಲು. ಇವಾಗ ಅವಳು ಪಾಯಸ ತಿಂತಾಳೆ. ತಿನ್ನು ಬಂಗಾರ, ತಿನ್ನು. ಬಂಗಾರನ್ ತಿನ್ನಲ್ಲ. ಅಯ್ಯ, ಏನೋ ಪ್ರೀತಿಯಿಂದ ಅಂದ ಕಣೆ. ನೀನ್ ಎಲ್ಲದಕ್ಕೂ ಅರ್ಥ ಹುಡುಕ್ಬೇಡ. ವಿಶಾಲಾಕ್ಷಿ, ನೀನ್ ಮೊದಲು ತಿಂದ್ರೆ ಆಮೇಲೆ ಎಲ್ರೂ ತಿನ್ಬೇಕು ಅಂತ ಅನ್ಕೋತಿದ್ದಾರೆ. ಮನೇಲಿ ಎಲ್ರೂ ಒಂದೇ ಕಡೆ ಇದ್ರೆ ಒಂಥರ ಚೆನ್ನಾಗಿರುತ್ತೆ ಅಲ್ವಾಪ್ಪ? ನಾನು ಮರ್ತ ಹೋಗಿದ್ದೆ, ಇವಾಗ ತಿಂತೀನಿ.
ಹೇಗಿದೆ? ಸ್ವರ್ಗನೇ. ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿಗೆ ಹೋಗ್ತೀಯ ಬಿಡು.